ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಂದರದ ಮಾತಾಡಿದೆ. ವೆಲ್ಕಮ್ ಟು ಮೈ ಬ್ಲಾಗ್. ಏನಪ್ಪ ಅಂದ್ರೆ ಇವತ್ತಿಂದ ನಮ್ದು ಮನೆ ಪರಿಚಯ ಹೋಮ್ ಟೂರ್ ಬಗ್ಗೆ ವಿಡಿಯೋ ಮಾಡತ್ತೇನೆ. ಸೊ ಬ್ಲಾಗ್ ಇನ್ನೊಂದೆ ನಮ್ಮ ಮನೆ ಹೆಂಗದಂತ ತೋರಿಸ್ತಾನೆ ಬರ್ರಿ. ಇದ್ದೇ ನಿಂತಿದ್ದ ಬೈಕ್ ಇದೆ ನನ್ನ ತಮ್ಮಂದ. ಸೊ ಇಲ್ಲೇ ಬಾಜು ಕಾರ್ ಐತೆ, ಇಕೋ ಕಾರ್, ಮಾರುತಿ ಸುಜುಕಿ ಇಕೋ 7 ಸೀಟರ್ ಇದೆ ನಮ್ದು ಇದು ಕಾರ್. ಸೊ ಬರ್ರಿ ಹೋಗೋಣ. ಮುಂದಿನ ಕ್ಯಾಮ್ರಾ ಓಪನ್ ಮಾಡ್ಬೇಕು. ಸೊ ಇಲ್ಲಿ ನಮ್ಮ ಅಜ್ಜಿಯವ್ರು ಕುಂತಾರ, ಮತ್ತೆ ನಮ್ಮ ತಾಯಿಯವ್ರು ಕುಂತಾರ. ಇದು ನಮ್ಮ ಬೈಕ್ ಹೊಂಡಾ ಹಾರ್ನೆಟ್ ನಮ್ಮ ಬೈಕ್. ಇದು ನಮ್ಮ ತಮ್ಮನ NS 200 ಪಲ್ಸರ್ NS 200. ಸೊ ಇದು ನಮ್ಮನೆ. ಸೊ ಬರೀ ಒಳಗೋಣ. ಫಸ್ಟ್ ಎಂಟ್ರೆನ್ಸ್ ಇದು ಹಾಲ್, ಒಂದು ಹಾಲ್ ಇದೆ. ಹಾಲ್ ಇದೆ. ಸೊ ಫಿಸ್ಟಾಗಿಂಟೇನೆ. ಮತ್ತೆ ಇಲ್ಲೇ ಮುಂದೆ ಟಿವಿ ಇದೆ. ಇದು JBL 2.1 ಬಾರ್ ಇದೆ, ಸೌಂಡ್ ಬಾರ್. ಸೊ ಇದೊಂದು ನಮ್ದು. ಆಮೇಲೆ ಇದು ನಮ್ಮ ಅಡಿಗೆ ಮನೆ. ಇದು ನಮ್ಮ ಅಡಿಗೆ ಮನೆ, ನಮ್ದು ಕಿಚನ್, ನಮ್ಮ ಮನೆ ಕಿಚನ್ ಇದೆ. ಸೊ ಇದು ನಮ್ಮ ದೇವ್ರು. ಸೊ ಇಲ್ಲೇ ದೀಪ ಅದು ಅಷ್ಟೇ ನಾವಲ್ಲ. ಫ್ರಿಡ್ಜ್ ಸ್ಯಾಮ್ಸಂಗ್ ತಗೊಂಡ ಏನೇನು ಅಂತಂದ್ರೆ ಒಂದು 5 ವರ್ಷ ಮೇಲೆ ಆಯ್ತು ನಾವು ಇದು ಫ್ರಿಡ್ಜ್ ತಗೊಂಡೆ. ಸೊ ಗ್ಯಾಸ್ ಏನೋ ಮಾಡತ್ತಾರ ಮನ್ಯಾಗೆ. ಸೊ ಅವ್ರಿಗೆಲ್ಲ ಸರ್ವಿಸ್ ವಿಡಿಯೋ ಮಾಡತ್ತೇನೆ. ಸೊ ಹಾಲ್ ನೋಡಿದಿಲ್ಲ, ಟಿವಿ, ಆಮೇಲೆ ಸೌಂಡ್ ಬಾರ್ JBL 2.1. 2.1 ಇದು ಒಂದು 3 ವರ್ಷ ತಗೊಂಡತ್ತ. ಆಮೇಲೆ ಸೊ ಹಾಲ್ ಇದೆಲ್ಲ ಹಾಲ್. ಇದು ಮನೆ ನಂದೇ ರೂಮ್. ಇದೇ ನಂದು ರೂಮ್. ಸೊ ನಂದೇ ರೂಮ್. ಇವಾಗ ರೀಸೆಂಟ್ ಮದುವೆ ಆಗೈತೆ. ನನ್ನ ಹೆಂಡತಿ ತುಂಬ. ಆಮೇಲೆ ಸುಟ್ಕೇಸ್. ಸೊ ಇಷ್ಟೆಲ್ಲ ನನ್ನ ರೂಮ್ ಆಗಿರೋದು. ಸೊ ಇಲ್ಲ ನಮ್ದು ನಾನು ಸ್ವಂತ ಇಲ್ಲೇ ಮಾಡ್ಕೋತಾನ. ಸೊ ಒಂದು ರೂಮ್ ಇದೆ, ಇದೊಂದು ರೂಮ್. ಸೊ ಇಲ್ಲಿ ನನ್ನ ತಮ್ಮ ಇರ್ತಾನ, ಉಸ್ಮಾನ, ಒಂದು ರೂಮ್ ಇದೆ. ಆಮೇಲೆ ಇದು ಬಾತ್ರೂಮ್. ಸೊ ಇದು ಬಾತ್ರೂಮ್. ಸೊ ಇಷ್ಟ ಇದೆ ಬೋರ್ ಮನೆ. ನೋಡಿದ್ರಲ್ಲ ಹೆಂಗಿದೆ ಅಂತೀನಿ. ಆಕ್ಚುಲಿ ನಮ್ದು ಇದು ಸೀಟಿಂಗ್ ಮನೆ ಇದೆ. ಸೊ ಸೀಟ್ ಭಾಳ ಹೈಟ್ ಇಲ್ಲ ಇದು ಆಕ್ಚುಲಿ, ಯಾಕಂದ್ರೆ ಭಾಳ ಹಳೆ ಮನೆ ಇದೆ. ಅದೊಂದು 23-24 ವರ್ಷದ ಮನೆ ಇದೆ ನಮ್ದು. ಒಂದು 23-24 ವರ್ಷದ ಮನೆ ಇದೆ. ಸೊ ಅವಾಗಿಂದ ಸಿಚುವೇಶನ್ ಹಂಗಿತ್ತು. ಸೊ ಹಿಂಗಾಗಿ ನಮ್ಮ ಅಪ್ಪಾಜಿ ಇದೋ ಮನೆ ಹಾಕಿದ್ರೆ. ಸೊ ಈಗ ನಮ್ಮ ಮನೆಯೊಳಗೆ ಇರೋದು ಎಷ್ಟು ಅಂತಂದ್ರೆ ಇವಾಗ ನನ್ನ ಮದುವೆ ಆಗೈತೆ, ನಮ್ಮ ತಮ್ಮನ ಮದುವೆ ಆಗೈತೆ. ಟೋಟಲ್ ನಾವು 5 ಮಂದಿ ಇದ್ವಿ. ಈಗ 2 ಮಂದಿ ಹೊಸದಾಗಿ ಬಂದಾರ. ಟೋಟಲ್ 7 ಮಂದಿ ಇದ್ವಿ. 7 ಮಂದಿ ಇನ್ನೊಂದು ಸಣ್ಣ ಪಾಪ ಬಂದೈತಿ. 8 ಜನ ಅದಾವ ಈ ಮನೆಯೊಳಗೆ. ಸೊ ನಮಗಂತೂ ಕಂಫರ್ಟೇಬಲ್ ಐತಿ ಅಷ್ಟೇ. ನೋಡಲ್ಲ ಹೆಂಗೈತಂತೆ ಈ ಕಲಂದರ ಮನೆ ಹೆಂಗಂತಂತೆ. ಅಷ್ಟೇ ಹೇಳೋಕೆ ಎಲ್ಲರೂ ಹೋಮ್ ಟೂರ್ ಬಗ್ಗೆ ಮಾಡಿದ್ರು ವಿಡಿಯೋಸ್. ನಾನು ಮಾಡ್ಬೇಕು ಬೈತಾರೆ. ನಾನು ಏನೋ ಒಂಥರ ಗಿಲಿಟ್ ಫೀಲ್ ಇತ್ತೆ. ಹೆಂಗ್ ತೋರ್ಸೋಣಪ್ಪ ನಮ್ಮ ಮನೆ ಎಲ್ಲ ವಿಡಿಯೋ ಮಾಡಿ ಒಂದೇ ಇರುತ್ತೆ. ಸೊ ಏನಕ್ಕೆ ಹೌದು ಆಗಿದ್ದಾಗಲೇ ಮನೆ ಎಷ್ಟೊತ್ತಿಗೆ ಎಷ್ಟ ದೊಡ್ಡ ಮನೆ ಆದ್ರೇನೆ ಅಂತ ಸಣ್ಣ ಮನೆ ಆದ್ರೆ ಮನೆನೇ. ಸೊ ಕೊನೆ ನಾವು ಇರೋದು ಜೀವಂತ ಇರೋ ಅಷ್ಟೇ ಮನೆ ಆಗಿರ್ತೇವೆ. ಜೀವಂತ ನಮ್ಮ ಜೀವ ಆದ್ಮೇಲೆ ನಾವಂತೂ ಮನೆ ಬರಂಗಿಲ್ಲ. ನಾವು ಇರೋದು ಗೊತ್ತೈತಲ್ಲ. ಸೊ ಹಂಗೆ ಇದ್ದಷ್ಟು ದಿನ ಇರ್ಲಿ. ಮುಂದಿನ ಪ್ಲಾನ್ ಐತೆ, ಫ್ಯೂಚರ್ ಪ್ಲಾನ್. ಸೊ ದಯವಿಟ್ಟು ಆ ಪ್ಲಾನ್ ಆಗಿಲ್ಲ ಅಂತ ಬಿಡ್ಕೋತಾನೆ. ಆದಷ್ಟು ಜಲ್ದಿ ಆ ದೂರ ಕುಡಿಸ್ಕೊಳ್ಳಿ ಅಂತ ಬಿಡ್ಕೋತಾನೆ. ಸೊ ಅದೊಂದು ಆತಂದ್ರೆ ಸ್ವಲ್ಪ ಒಂದು ಜಾಗ ಐತೆ, ಅಲ್ಲಿ ಮನೆ ಹಾಕ್ಸ್ಬಿಡೋ ಒಂದು ಭಾಳ ಆಸೆ ಐತೆ. ಮಾಡ್ತೀನಿ ಹಾಕ್ಸ್ತಾನೆ. ಸೊ ಇದೇ ನಿಮ್ ಪ್ರೀತಿ ವಿಶ್ವಾಸ ನನ್ನ ಹಿಂಗೆ ಇರ್ಬೇಕು. ಸೊ ಹಾಗೆ ಹಾಕ್ಸ್ತಾನೆ. ಆ ಭಗವಂತನ ಮೇಲೆ ದುವಾ ಮಾಡ್ತೇನೆ. ಸೊ ಬರ್ರಿ
ಅಷ್ಟೇ ಹೊರಗಡೆ ನಮ್ದು ಬೈಕ್ ಮತ್ತು ಕಾರ್ ಬಗ್ಗೆ ಮಾತಾಡೋಣ. ಸೊ ಇದು LS 200 ಪಲ್ಸರ್. ಸೊ ಇದು ತೊಗೊಂಡೆ ಏನಿಲ್ಲ ಅಂತಂದ್ರೆ ಒಂದು 5 years ಆಯ್ತು ಈ ಬೈಕ್ ತೊಗೊಂಡೆ. ಸೊ ನಮ್ಮ ತಮ್ಮನ ಹೊಡ್ತಿದ್ದ ಇಷ್ಟು ದಿನ, ಅವನ ಯೂಸ್ ಮಾಡ್ತಿದ್ದ. ಸೊ ಈಗ ಅವನ ಓಡಾಡ್ತಿಲ್ಲ, ಯಾಕೆ ಬೇಜಾರಾಗ್ಬಿಡುತ್ತೆ ಅವ್ನು ಈ ಗಾಡಿ ಹೊಡೆದವಳೆ. ಸೊ ಹಿಂಗಾಗಿ ಇವಾಗ ಅವನು ಆಕ್ಸಸ್ ಗಾಡಿ ತೊಗೊಂಡಾನ, ಸ್ಕೂಟಿ. ಸೊ ಅದನ್ನ ಓಡಾಡ್ತಾನ. ಬರ್ರಿ ಈ ಗಾಡಿ, ಇದು ಹೋಂಡಾ ಹಾರ್ನೆಟ್, ಇದು ನನ್ನ ಬೈಕ್. ಸೊ ನಾ ಯೂಸ್ ಮಾಡೋಂಥ ಬೈಕ್ ಇದೆ. ಕಮ್ಸ್ ಕಮ್ ಏನಂತಂದ್ರೆ ಒಂದು 6 years ಆಯ್ತು. 2017 ಬೇಕು ಆ್ಯಕ್ಚುಲಿ ನಾ ತೊಗೊಂಡಿದ್ದೆ. ನಂಗೆ ಇದು ನೆನಪಿಲ್ಲ. ಸೊ ಭಾಳ ಚೋದ್ ಗಾಡಿ. ಈಗಂದ್ರೆ ಒಂದ್ಸರಿ ಎಂಜಿನ್ ವರ್ಕ್ ಬಂದೈತೆ, ಎಂಜಿನ್ ವರ್ಕ್ ಮಾಡ್ಕೊಂಡೇನೆ. ಚೋದ್ ಗಾಡಿ. ಮೈಲೇಜ್ ಅಂತೂ ಏನು ಇದಿಲ್ಲ, ಮೈಲೇಜ್ ಅಂತೂ ಕೊಟ್ಟೆ. ಇಲ್ಲಿ ಕೆಳಗೆ ಹೋಗ್ತೈತೆ ನೋಡಿ, ಇಲ್ಲಿ ನಮ್ಮ ಮನೆ ಬೇಕಿದೆ, ನಮ್ಮ ಮನೆ ಬೇಕಿದೆ. ಇದೇನಾದ್ರೂ ಬಂದು 1 ವರ್ಷ ಮೇಲೆ ಮನೆಗೇನು ನೋಡ್ಬೇಕು. ಇವರು ನಮ್ಮ ನಾನಿ, ಎಮ್ಮೆ. ಸೊ ಈಗ ಮರಿ ನಮ್ಮಕ್ಕ ನೋಡಿಲ್ಲ, ನೋಡಿಲ್ಲ. ಇವತ್ತು ರೋಜಾವರವ್ರೆ, ಹಿಂಗಾಗಿ ಏನೋ ಮಾಡತ್ತಾರ. ಏನ್ ಮಾಡತ್ತೀರಿ? ಮೂಲಂಗಿಕಾಯಿ ಸಸಾತಾರ. ಏನೋ ಒಂದು ಹಳೇದೊಂದು ಅದು ಹೊಡೆ ಹಾಡಿಕೆ ಹಾಕ್ತಾರೆ. ಮದಗ ಮಾಸೂರು ಏನೋ ಸೋಬಾನ ಸಾಂಗ್ ಕೇಳ್ತಾರೆ. ಸೊ ಬೇರೆ ನೆಕ್ಸ್ಟ್ ಈ ಬೈಕ್ ಕಡೆ ಬರೋಣ. ಸೊ ಇದು ನಮ್ಮ ಜಾಗ, ಇಲ್ಲೆಲ್ಲ ಕಾರ್ಯಚಲ ಇದೆ ನಮ್ಮ ಜಾಗ. ಸೊ ಇಲ್ಲಿ ನಮ್ಮ ದೊಡ್ಡಪ್ಪರು ನಮಗೆ ಡಿವೈಡ್ ಐತಿ. ಸೊ ಇದು ನಮ್ಮ ಬೈಕ್, ನನ್ನ ತಮ್ಮನಿದೆ. ಇದು ತೊಗೊಂಡು 2 ವರ್ಷ ಮೇಲೆ ಆಯ್ತು ಈ ಗಾಡಿ ತೊಗೊಂಡು. ಸೊ ಈಗ ಎಷ್ಟು ಯೂಸ್ ಮಾಡತ್ತಾನ, 3 ವರ್ಷ ಆಯ್ತಿದ್ದು. 3 ವರ್ಷದ ಮೇಲೆ ಆಯ್ತಿದ್ದು ಗಾಡಿ ತೊಗೊಂಡು. ಸೊ ಬಂದ್ಬಿಟ್ಟು ಇದು ನಮ್ಮ ಮನೆ ಕಾರ್. ಸೊ ಇದು ತೊಗೊಂಡು 2.5 ವರ್ಷ ಆಯ್ತು, 3 ವರ್ಷ ಆಗಿ ಬಂದೈತೆ. ಮಸ್ತ್ ಗಾಡಿ. ನಮಗಂತೂ ಫ್ಯಾಮ್ಲಿಗೆ ಅಂತ ತೊಗೊಂಡೇನೆ, ಯೂಸ್ ಆಗತೈತೆ. ಫ್ಯಾಮ್ಲಿಗಂತೂ ನಾವೆಲ್ಲ ಯೂಸ್ ಮಾಡಬಿಡ, ಇದು ಹಂಗಂತೇನಿಲ್ಲ. ನಮ್ಮ ಫ್ಯಾಮಿಲಿ ಸೆಟ್ ಆಗೈತೆ. ಸೊ ಎಲ್ಲಿ ಇದು ಕೊಡಂಗಿಲ್ಲ, ಬಾಡಿಗೆ ಏನು ಕೊಡಂಗಿಲ್ಲ, ನಾವು ಹೊಡಿತೇವೆ. ಮನೆಯಾರ ಏನೋ ಫಂಕ್ಷನ್ ಆಗಲಿ, ಎಲ್ಲರ ಓದಿದ್ರು ಏನೋ ಓದಿದ್ರು ಇದೇ ಗಾಡಿ ತೊಗೊಳ್ತೇವೆ, ಯೂಸ್ ಮಾಡ್ತೇವೆ. ಫ್ಯಾಮ್ಲಿ ಅಂತೂ ಸೆಟ್ ಆಗ್ಬಿಡಿ ಗಾಡಿ. ಸೊ ನೋಡಿರಲ್ಲ, ಅಷ್ಟೇ ಒಂದು ಭಾಳ ನಮ್ಮ ಮನೆ ಬಗ್ಗೆ ಭಾಳ ಏನು ಹೇಳಕ್ಕಿಲ್ಲ. ಸೊ ಹಾಗೆ ಒಂದು ಪಟ್ ಅಂತಂತ ಒಂದು ಜಲ್ಲಿ ಹೇಳ್ಬಿಟ್ಟಾವ. ಸೊ ಅಷ್ಟು ಹೇಳ್ಕೊಳ್ಳೋಂಥದ್ದು ಮನೆ ಏನಲ್ಲ, ತೋರಿಸುವಂಥದ್ದು. ಬಟ್ ಅಂದರೂ ನಾವು ಸಣ್ಣದಿಂದ ದೊಡ್ಡವರಾಗಿದ್ದು ಅದ ಮನೆಯೊಳಗೆ. ಸೊ ಇನ್ಮೇಲೆ ಮನೆ ನಾವು ಹಾಕ್ಸ್ಬೇಕು, ಇಲ್ಲಿ ಜಾಗ ಇರುತ್ತಲ್ಲ. ಸೊ ದೇವರೊಂದು ಕೂಡಿಸ್ಕೊಟ್ಟ ಅಂತ ಮನೆ ಪಕ್ಕ ಹಾಕ್ಸ್ಬೇಕಂತಾನೆ ಸ್ವಲ್ಪ ಹಂಗೆ ಇರೋದ ಮನೆಯೊಳಗೆ ಫೈನಾನ್ಸ್ ಫಾರ್ಮ್ ಆದಿತ್ತು. ಈಗ ನಾವು ದೊಡ್ಡವರ ಆಗ್ತೇವೆ. ಸೊ ಇನ್ಮೇಲಲ್ಲ ಒಂದು ಹೇಗಿತ್ತು ನಮ್ಮ ಮನೆ ಅಂತೂ ಸಣ್ಣ ಮನೆ, ಬಡವ್ರ ಮನೆ ಹೆಂಗಿತ್ತೆ ನೋಡಿ ನೀವು ಹೇಳ್ರಿ. ಸೊ ಆದಷ್ಟು ಬೇಗ ಇನ್ನೊಂದು ದೊಡ್ಡ ಮನೆ ಕಟ್ಟಿಸಿದ ಅದ್ರ ಇವಾಗ ಮಾಡ್ತೇನೆ. ಆ ದೇವ್ರ ಕಡೆ ಅದೇ ಬೇಕೋತೇನೆ, ಸ್ವಲ್ಪ ಜಲ್ದಿ ಮನೆ ಕಟ್ಟೋ ಮಾಡಿಕೊಡಪ್ಪ ಅಂತಂದ್ರೆ. ನಮ್ಗೆ ಕಷ್ಟ ಅಂತೂ ಮಾಡತ್ತೇವೆ, ಫಲ ಕಷ್ಟಪಡೋದು ನಾವು, ಕಷ್ಟಪಡೋದಕ್ಕೆ ಫಲ ಕೊಟ್ಟೆ ಕೊಡ್ತಾನೆ, ಪಕ್ಕ ಕೊಡ್ತಾನೆ, ನಂಬಿಕೆ ಐತಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಈ ನಂದು ಹೋಮ್ ಟೂರ್ ಒಂದು ನಮ್ಮ ಮನೆಯ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಂತಕ್ಕಾಗಿ, ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇಷ್ಟ ಇದಕ್ಕೇನು ಜಾಸ್ತಿ ಹೇಳ್ಬೇಕಂತ ನೀವೇನಾರು ಹೇಳ್ಬೇಕಾಗಿ, ಏನೋ ನಮ್ಮ ಮೇಲೆ ತಪ್ಪೇನಾರು ಇದ್ರೆ ಅಕಸ್ಮಾತ್ ನನಗೆ ನಿಮಗೇನು ಇಷ್ಟ ಆಗಿಲ್ಲಪ್ಪ ಅಂತಂದ್ರೆ ಏನೋ ನಿಮ್ದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಆದಷ್ಟು ನನ್ನ ಚಾನಲ್ ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.